ಕುತೂಹಲದ ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ. ಕುತೂಹಲದತ್ತ ಬೆಂಗಳೂರು ಗ್ರಾಮಾಂತರ ಇದ್ದು ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಊರಲ್ಲಿ ಈಗ ಕಂಪನವೇ ಏರ್ಪಾಡಾಗಿದೆ. ಇಲ್ಲಿ ಮೈತ್ರಿಯದ್ದೇ ದರ್ಬಾರ್, ಇಲ್ಲಿ ಬಿಜೆಪಿಯದ್ದು ಏನಿದ್ರು ಸೈಲೆಂಟ್. ಡಿಕೆ ಸಹೋದರರ ಕೋಟೆಗೆ ಹಾಕಾದ್ರೆ ಲಗ್ಗೆ ಹಾಕಲ್ವಾ, ಜೆಡಿಎಸ್ ಬೆಲ್ಟ್ ಅಲ್ಲಿ ನೆಲೆ ಸಿಗಲ್ವಾ ಅನ್ನುವುದು ಇಲ್ಲಿ ಮೈತ್ರಿಯದ್ದೇ ದರ್ಬಾರ್ ಇದ್ರೆ ಬಿಜೆಪಿ ಮಾತ್ರ ಇಲ್ಲಿ ಫುಲ್ ಸೈಲೆಂಟ್ ಆಗಿದೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಬಿಜೆಪಿನಿಂದ? ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಊರಲ್ಲಿ ಈಗ ಕಂಪನ ಆಗ್ತಾ ಇದೆ. ಮೈತ್ರಿಯದ್ದೇ ದರ್ಬಾರ್ ಆದ್ರೆ ಬಿಜೆಪಿ ಮಾತ್ರ ಇಲ್ಲಿ ಫುಲ್ ಸೈಲೆಂಟ್ ಆಗಿದೆ. ಹಾಗಾದ್ರೆ ಜೆಡಿಎಸ್ ಬೆಲ್ಟ್ ಅಲ್ಲಿ ನೆಲೆ ಸಿಗಲ್ವಾ? ಡಿಕೆ ಸಹೋದರರ ಕೋಟೆಗೆ ಲಗ್ಗೆ ಹಾಕೋದಿಕ್ಕೆ ಹಾಗಾದ್ರೆ ಬಿಜೆಪಿಗೆ ಆಗೋದಿಲ್ವಾ? ಜೆಡಿಎಸ್ ಬೆಲ್ಟ್ ಅಲ್ಲಿ ನೆಲೆ ಸಿಗಲ್ವಾ ಅನ್ನುವ ಪ್ರಶ್ನೆ, ನಿಂತ್ರೂ ಸೋಲ್ತೀವಿ ಅನ್ನುವಂತಹ ಭಯ ಕಾಡ್ತಾ ಇದೆಯಾ? ಕಣಕ್ಕಿಳಿಯೋದಕ್ಕೆ ಹಿಂದೇಟು ಹಾಕ್ತಾ ಇದೆಯಾ ಬಿಜೆಪಿ ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ. ಯಾಕಂದ್ರೆ ನನ್ಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ನಾಯಕರು. ಈ ಕ್ಷೇತ್ರವನ್ನ ಇರೋರೂ ಬೇಡ ಅಂತ ಹೇಳಿದ್ರೆ ಹಾಗಾದ್ರೆ ಮುಂದೇನ್ ಗತಿ? ಸಮರಕ್ಕೂ ಮುನ್ನವೇ ಸೋಲಪ್ಪಿಕೊಳ್ತಾ ಪಕ್ಷ ಅನ್ನೋದನ್ನ ಕೇಳಬೇಕಾಗತ್ತೆ. ಆಗಲ್ಲ, ನಮ್ಗೆ ಬೇಡ ಅಂತ ಹಿಂದೆ ಸರಿತಾ ಇರೋದಾದ್ರೂ ಯಾಕೆ, ಯಾರು? ಇವೆಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಕಥೆ ಏನು? ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯ ಕಥೆ ಏನು? ಯಾರು ಅಭ್ಯರ್ಥಿ? ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ? ನನ್ಗೆ ಈ ಕ್ಷೇತ್ರನೇ ಬೇಡ ಅಂತ ಹೇಳುವವರು ಯಾರು? ಹಿಂದೆ ಸರಿಯುತ್ತಾ ಇರೋರು ಯಾರು? ಹಾಗಾದ್ರೆ ಪಕ್ಷ ಇಲ್ಲಿ ಸೋಲೊಪ್ಪಿಕೊಳ್ತಾ ಎಲೆಕ್ಷನ್ ಗಿಂತ ಮುಂಚೆನೆ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ನ್ಯೂಸ್ 18 ಕನ್ನಡದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸಮರಕ್ಕೂ ಮುನ್ನ ಈ ಪಕ್ಷ ಹಾಗಾದ್ರೆ ಸೋಲೊಪ್ಪಿಕೊಳ್ತಾ ಆಗಲ್ಲ ಅಂತ ಹಿಂದೆ ಸರಿತಾ ಇರೋದಾದ್ರೂ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ನಾವು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾದ್ರೆ ನನ್ಗೆ ಬೇಡ ಅಂತ ಹೇಳ್ತಾ ಇರೋದು ಯಾರು ಅಂತ ನೀವು ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಚನ್ನಪಟ್ಟಣದ ಭಗೀರಥ ಸೈನಿಕ ಖ್ಯಾತಿಯ ಸಿಪಿ ಯೋಗೇಶ್ವರ್ ಅವರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಚನ್ನಪಟ್ಟಣದ ಭಗೀರಥ ಯಾವ ಕಾರಣಕ್ಕಾಗಿ ಹೇಳಿದ್ರು ನನ್ಗೆ ಬೇಡ ಅಂತ ಹೇಳೋದ್ರ ಹಿಂದಿರುವ ಕಾರಣ ಏನು? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ. ಬಿಜೆಪಿಯ ಟಿಕೆಟ್ ಅನ್ನೇ ತಿರಸ್ಕರಿಸ್ತಾ ಇದ್ದಾರೆ ಘಟಾನುಘಟಿ ನಾಯಕರು. ಅದರಲ್ಲೂ ಕೂಡ ಘಟಾನುಘಟಿ ನಾಯಕರೇ ಈ ಒಂದು ಟಿಕೆಟ್ ಅನ್ನ ತಿರಸ್ಕರಿಸೋದು ಯಾಕೆ? ಟಿಕೆಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ರುದ್ರೇಶ್. ಬೆಂಗಳೂರು ಗ್ರಾಮಾಂತರ ಇದು ಕಾಂಗ್ರೆಸ್ನ ಭದ್ರಕೋಟೆ. ಲೋಕ ಚುನಾವಣೆಯಲ್ಲಿ ಈಗಾಗಲೇ ಮೈತ್ರಿ ಅಭ್ಯರ್ಥಿ ಕಣಕ್ಕೆ ಇಳಿತಾ ಇರೋದ್ರಿಂದ ಈ ಮೈತ್ರಿಯಿಂದಾಗಿ ಬಿಜೆಪಿ ಕ್ಷೇತ್ರದಲ್ಲಿ ಗೆಲ್ಲೋದು ಕಷ್ಟ. ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಅಭ್ಯರ್ಥಿ ಚುನಾವಣಾ ಕಣಕ್ಕೆ ಇಳಿತಾ ಇರೋದ್ರಿಂದಾಗಿ ಇಬ್ಬರ ನಡೆಯಿಂದ ಈಗ ರಾಜ್ಯ ಬಿಜೆಪಿಗೆ ತಲೆನೋವು ಶುರುವಾಗಿದೆ. ರಾಮನಗರ ವಿಧಾನಸಭಾ ಬೈ ಎಲೆಕ್ಷನ್ ನಲ್ಲೂ ಕೂಡ ಈಗಾಗಲೇ ಒಂದು ರೀತಿಯಾದಂತಹ ಬಿಜೆಪಿ ಎಡವಿರುವ ಕಾರಣ ಬಿಜೆಪಿಗೆ ಯೋಗೇಶ್ವರ್ ರುದ್ರೇಶ್ ಬಿಟ್ರೆ ಬೇರೆ ಅಭ್ಯರ್ಥಿಗಳು ಕೂಡ ಇಲ್ಲ. ಹಾಗಾಗಿ ಇವರಿಬ್ರು ಕೂಡ ನನ್ಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ರಾಜ್ಯ ಬಿಜೆಪಿಗೆ ಮತ್ತೊಂದು ಇಕ್ಕಟ್ಟಿನ ಪರಿಸ್ಥಿತಿ. ಅಸೆಂಬ್ಲಿಯ ಬಲಾಬಲ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ 8 ಕ್ಷೇತ್ರಗಳಲ್ಲಿ ಒಟ್ಟು 8 ಕ್ಷೇತ್ರಗಳಲ್ಲಿ ಬಲಾಬಲ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿಜೆಪಿ 1 ಕ್ಷೇತ್ರದಲ್ಲಷ್ಟೇ ಇರೋದು. ಉಳಿದ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದ್ರೆ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಕೂಡ ಮೆರೆದಿದೆ. ಅಸೆಂಬ್ಲಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಆನೇಕಲ್, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಹಾಗೂ ಕುಣಿಗಲ್ ಸೇರಿದಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 1 ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿದ್ರೆ ಕಾಂಗ್ರೆಸ್ನ 4 ಶಾಸಕರಿದ್ದಾರೆ, ಜೆಡಿಎಸ್ನ 3 ಶಾಸಕರಿದ್ದಾರೆ. ಈ 8 ಕ್ಷೇತ್ರಗಳ ಪೈಕಿ ಕೇವಲ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಗೆಲುವನ್ನ ಸಾಧಿಸಿದ್ದು.
ಉಳಿದ ಬಾಕಿ 7 ಕ್ಷೇತ್ರದಲ್ಲಿ 2ರಲ್ಲಿ ಜೆಡಿಎಸ್ ಹಾಗೇನೆ 5ರಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಇದೇ ಕಾರಣಕ್ಕಾಗಿ ಬಿಜೆಪಿ ಗೆಲುವು ಕಷ್ಟ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬೇಡ ಅಂತ ಹೇಳ್ತಿದ್ದಾರೆ ಸಿಪಿ ಯೋಗೇಶ್ವರ್, ಎಂ ರುದ್ರೇಶ್. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನನಗೆ ಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಅವರ ಮಾತುಗಳಲ್ಲೇ ಕೇಳೋಣ. ಕುಮಾರಸ್ವಾಮಿ ಅವರಿಗೆ ಈ ಚುನಾವಣೆಯಲ್ಲಿ ನನ್ನನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನ ಏನು ನಮ್ಮ DK ಸಹೋದರರ ಕುಮ್ಮಕ್ಕು ಕೂಡ ಇದೆ. ಒಟ್ಟಾರೆ ನನ್ನ ಮೇಲೆ ಏನಾದ್ರು ಮಾಡಲಿ ಸ್ವತಃಗತಯ ನನ್ನನ್ನು ಈ ಚುನಾವಣೆಯಲ್ಲಿ ಮಣಿಸಬೇಕು ಅನ್ನೋದು ಇಬ್ಬರು ಪ್ರಯತ್ನ ಅಂತ ಹೊರನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಇನ್ನೂ ಯಾರೂ ನಾಮಿನೇಷನ್ ಮಾಡಿಲ್ಲ. ನಾಮಿನೇಷನ್ ಮಾಡೋಕ್ಕೂ ಸಮಯ ಇದೆ, ನಾಮಿನೇಷನ್ ವಾಪಸ್ ತಗೊಳ್ಳೋಕ್ಕೂ ಸಮಯ ಇದೆ. ಮುಂದಿನ ದಿನಗಳಲ್ಲಿ ಹೇಗಾಗತ್ತೆ ಅಂತ ಗೊತ್ತಿಲ್ಲ. ನನಗೆ ಭರವಸೆ ಇದೆ, ಯಾರೇ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಕೂಡ ನನ್ನ ತಾಲೂಕಿನ ಜನ ನನ್ನನ್ನು ಎಲ್ಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಈ ಸಾರಿನೂ ಕೂಡ ಗೆಲ್ಲಿಸ್ತಾರೆ.